ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ. ಇವತ್ತು ಅಮಾವಾಸ್ಯೆ ದಿನದ ಬ್ಲಾಗ್ ಇದೆ. ಹರೀಶ್ ಅವರು ಮನೆ ದೇವ್ರಿಗೆ ಹೋಗ್ಯಾರ. ಸೊ ಹಾಗಾಗಿ ನಾನು ಅಂಗಡಿ ತೆಗ್ದೇನಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೇನಿ. ಪೂಜೆ ಮಾಡಿ ಈಗ ಕುಂತೇನೆ ನೋಡ್ರಿ. ಟಿಫನ್ ಮಾಡ್ಬೇಕಾ, ಇನ್ನೂ ಹೊಟ್ಟೆ ಸಿದ್ದಿಲ್ಲ. ಸೊ ಹಂಗಾಗಿ 9:30 ಅದು ಮಾಡೋಣ ಅಂತ ಹೇಳಿ ಕುಂತೇನಿ. ಬರ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ಹೇಳಿ ತೋರಿಸ್ತೇನೆ. ಇವತ್ತು ಟಿಫನ್ ಇದೆ ಪುಳಿಯೋಗರೆ ಮತ್ತು ಕೇಸರಿಬಾತ್ ಮಾಡೇನಿ ನೋಡಿರಿ. ಕಟ್ಕೊಂಬಂದಿದ್ದೆ ನಾನು ಸ್ವಲ್ಪ. 9:30 ಆಗಿತ್ತಲ್ಲ, ಸುತ್ತಿಂದ ಕುಂದ್ರೋಣ, ಮತ್ತು ಜನ ಬಂದ್ರೆ ಇದಾಗಲ್ಲ ಅಂತ ತಿಂತಾರೆ. ರಂಜಿತಾ ಹರೀಶ್ ಅವರು ಭಾನುವಾರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ, ಡ್ಯೂಟಿ ಒಳಗಿದ್ದಾರೆ. ಬರ್ರಿ ಫ್ರೆಂಡ್ಸ್, ಹರೀಶ್ ಅವರು ಅಗಳೇನ ಬಂದರೆ, ಬಟ್ ಇಲ್ಲಿ ಸ್ವಲ್ಪ ಕೆಲಸ ಇತ್ತಂತ ಉಳ್ಕೊಂಡೆ. ಟೈಮ್ 1:15 ಆಗೈತಿ. ಬರ್ರಿ ಮನೆಗೆ ಹೋಗ್ಬೇಕು. ಮಧ್ಯಾಹ್ನ ಊಟಕ್ಕೆ ಏನಾರ ಮಾಡ್ಬೇಕಾ? ಬರ್ರಿ ಹೋಗೋಣ. ನಾ ಮನೆಗೆ ಬರೋದ್ರೊಳಗೆ ಖುಷಿ ಮಕ್ಕೊಂಡಿದ್ಲ. ಹಾಗಾಗಿ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡ್ಕೊಳತ್ತೀನಿ. ಇವತ್ತು ಎಣಗಾಯಿ ಮಾಡ್ಬೇಕು, ಬದ್ನಿಕಾಯ್ದು ಅಂತ ಅಂದ್ಕೊಂಡೇನಿ. ಅದಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡೇನಿ. ಈಗ ಸ್ವಲ್ಪ ಶೇಂಗಾ ಹುರ್ಕೋಬೇಕು. ಶೇಂಗಾ ಹುರಿದಿದ್ದು ಇರಲಿಲ್ಲ, ಸೊ ಹಂಗಾಗಿ ಶೇಂಗಾ ಹುರ್ಕೊಳಕತ್ತೀನಿ ಈಗ. ಪಲ್ಯಕ್ಕಂತ ರುಬ್ಬಿದ್ದ ಶೇಂಗಾ ಪುಡಿ ಉಳ್ದಿತ್ತು. ಸೊ ಹಾಗಾಗಿ ಅದಕ್ಕೆ ಇನ್ನೊಂದಿಷ್ಟು ಹುರಿದಿದ್ದು ಶೇಂಗಾ ಹಾಕಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಉಪ್ಪು, ಖಾರ ಮತ್ತು ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಟೇಸ್ಟ್ ಸ್ವಲ್ಪ ಬೇರೆ ಬರ್ತದೆ ಅಂತ ಹೇಳಿ ಇದಿಷ್ಟು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ. ಸ್ವಲ್ಪ ಕರಿಬೇವು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಕರ್ರಗೆ ಬಂತು, ಬಟ್ ತಿನ್ನಕ್ಕೆ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಅದು ಸ್ವಲ್ಪ ಆಗಿತ್ತು, ಒಂದು ಹೊತ್ತಿಗೆ ಖಾಲಿಯಾಗಿ ಬಿಡ್ತದೆ. ಇದು ನನ್ನ ಪ್ಲೇಟ್. ಬದ್ನಿಕಾಯಿ ತಿನ್ನಂಗಿಲ್ಲ ನಾನು, ರಸ ಅಷ್ಟೇ. ಮತ್ತು ಚಟ್ನಿ ಪುಡಿಗೆ ಸ್ವಲ್ಪ ಹಸಿ ಒಳ್ಳೆಣ್ಣೆ ಹಾಕೊಂಡು ತಿನ್ನಕತ್ತೈತೆ. ಮಸ್ತ್ ಇರ್ತೈತಿ ಹಂಗೆ ತಿಂದ್ರೆ. ನಂದಂತೂ ಊಟ ಆತ. ಟೈಮ್ 2:30 ಆಗೈತಿ. ಜಸ್ಟ್ ಈಗ ಬಂದೇನಿ. ಹರೀಶ್ ಅವ್ರ ಮನೆಗೆ ಊಟಕ್ಕೆ ಹೋಗ್ತೇನೆ ಅಂದರೆ, ಸೊ ಹಾಗಾಗಿ ಅವ್ರಿಗೇನು ಊಟ ತೊಗೊಂಬರ್ಲಿಲ್ಲ. ಈಗ ಬಿಸಿ ಬಿಸಿ ಬದ್ನಿಕಾಯಿ, ಎಣಗಾಯಿ, ಚಟ್ನಿ ಪುಡಿ, ರೊಟ್ಟಿ, ಅನ್ನ ತಿಂದು ಬಿಸಿದು ಉಂಡು ಬಂದೇನಿ. ನಿದ್ದೆ ಬರತೈತಿ ಈಗ. 20 minutes later. ಮೂರು ಗಂಟೆಗೆಲ್ಲ ಹರೀಶ್ ಅವ್ರು ಊಟ ಮಾಡ್ಕೊಂಡು ನಾನು ಖುಷಿನೂ ಕರ್ಕೊಂಡು ಅಂಗಡಿಗೆ ಬಂದ್ರೆ, ಮತ್ತೇನು ಕೆಲಸ ಇಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ರಿ ನೀವು ಅಂದರೆ. ಸೊ ಹಾಗಾಗಿ ಮನೆಗೆ ಹೋಗಿ ಮಕ್ಕೋಬೇಕಂದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿಬಿಟ್ರೆ, ಅವ್ರ ಜೊತೆ ಮಾತಾಡ್ಕೊತ ಸ್ವಲ್ಪ ಅರ್ಧ ತಾಸು ಹೋಗೇ ಬಿಡ್ತು. ಆ್ಯಂಡ್ ನೆಕ್ಸ್ಟ್ ಮಕ್ಕೋಬೇಕಂದ್ರೆ ನಮ್ಮ ಖುಷಿ ಎದ್ದು ಬಿಟ್ಲೆ. ಸೊ ನಿದ್ದೆ ಆಗಲಿಲ್ಲ. ಸಾಯಂಕಾಲ ಅಪ್ಪಾಜಿ ಮಂಡಕ್ಕಿ ತಂದಿದ್ರೆ, ನಾನು ನನ್ನ ಖುಷಿ ಅಮ್ಮ ಎಲ್ಲರೂ ಕುಂತು ತಿನ್ನಾಕತ್ತಿದ್ವಿ. ತಿಂದಮೇಲೆ ಎಲ್ಲರೂ ಚಹಾ ಬೇಡ ಕಾಫಿ ಮಾಡಿಬಿಡಂದ್ರೆ, ಸೊ ಚಿಕ್ಕಮಂಗ್ಳೂರಿನ ಕಾಫಿ ಪುಡಿ ಇತ್ತು. ಮಸ್ತ್ ಐತಿ. ಆ್ಯಕ್ಚುಲಿ ಇದು ಚಿಕ್ಕಮಂಗ್ಳೂರಿಂದ ಕಾಫಿ ಪುಡಿ. ಅಡುಗೆದ ಪ್ರಿಪ್ರೇಷನ್ ಏನಿಲ್ಲ, ಬಿಕಾಸ್ ಎಲ್ಲ ಐತಿ. ಮಧ್ಯಾಹ್ನದ ಅದು ಎಣ್ಗಾಯಿ ಮಾಡಿದ್ನೆಲ್ಲ ಅದು ಐತಿ. ರೊಟ್ಟಿನೂ ಅದಾವ, ಇಲ್ಲ ಅಂದ್ರೂ ಏನು ಮಾಡೋಂಗಿಲ್ಲ ಇವತ್ತು. ಆ್ಯಂಡ್ ಅನ್ನಕ್ಕೊಂದು ಇಡ್ಬೇಕು. ಮತ್ತು ಬೆಳಗ್ಗೆಗೆ ದೋಸೆಗೆ ಹಾಕೀನಿ, ಅದು ಸ್ವಲ್ಪ ಮಿಕ್ಸಿ ಮಾಡಿ ಇಡ್ಬೇಕು. ಬೆಳಗ್ಗೆಗೆಲ್ಲ ಟಿಫನ್ ನಮ್ಮ ಖುಷಿ ಹಾಕೋ ದೋಸೆ ಅನ್ನಕತ್ತಿದ್ಲ, ಹಾಗಾಗಿ ದೋಸೆಗೆ ಹಾಕೀನಿ. ಬರ್ರಿ ರುಬ್ಬಿ ಆಮೇಲೆ ಬಜ್ಜಿ ಮಾಡ್ಬೇಕು ಅಂದ್ಕೊಂಡೇನಿ, ಅವಾಗ ಸಿಗ್ತೇನಂತ. ದೋಸೆ ಹಿಟ್ಟು ರುಬ್ಬಿದೆ. ಈಗ ಇದಕ್ಕೆ ಉಪ್ಪು ಹಾಕಿ ಕೈಯಿಂದ ನೀಟಾಗಿ ಕಲಿಸ್ಬೇಕಿದು. ಕೈಯಿಂದ ಕಲಿಸಿದ್ರೇ ನೀಟಾಗಿ ಉಬ್ಬಿ ಬರ್ತೈತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀಟಾಗಿ ಕಲಿಸ್ಕೊಂಡ್ರೆ ದೋಸೆ ಹಿಟ್ಟನ್ನ ಈ ಥರ ಕೆಳಗೆ ಪುಟ್ಟಿ ಇಟ್ಟು ಅದ್ರೊಳಗೆ ಇಟ್ಟೇನಿ. ಬಿಕಾಸ್ ಯಾಕಂದರೆ
ನಾನು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅದೇನಿ, ಯಾಕಂದರೆ ಇದು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಉಬ್ಬಿ ಕೆಳಗೆ ಬೀಳ್ತೈತೆ ಅನ್ನೋ ಒಂದು ಅತಿಯಾದ ನಂಬಿಕೆ. ಅದಕ್ಕೆ ಪುಟಿ ಇಟ್ಟೇನಿ. ಇವತ್ತು ಮನೆ ಮಾಡಂಗಿಲ್ಲ ಅಂತ ಇದು ಕಬಾಬ್ ಯಾರಿಗೆ ಬೇಕು? ಅದ್ರಾಗ ಯಾಕೆ ನೋಡ್ತಿ? ಅದ್ರಾಗ ಯಾರು ತಿನ್ನಿಸ್ತಿ? ಯಾರಿಗೆ ಬೇಕು ಕಬಾಬ್? ಹಿಂಗೆ ಬೇಡ. ನಮ್ಮ ಖುಷಿ ಸಾಯಂಕಾಲ ಯಾಕೋ ಕಬಾಬ್ ಅಂತ ಕೇಳಿದ್ಲಂತ ಅಂಗಡಿ ಒಳಗೆ. ಅದಕ್ಕೆ ಅವರಪ್ಪ ಕಬಾಬ್ ಕೊಟ್ಟು ಕಳಿಸಿದ್ರೆ. ಆಲ್ಮೋಸ್ಟ್ ನಾವು ಇಷ್ಟು ವರ್ಷದಾಗ ಅಮಾಸಿ ದಿನ ಏನೂ ತಿಂತಿದ್ದಿಲ್ಲ, ಏನು ಮಾಡಿದ್ದಿಲ್ಲ. ನಮ್ಮ ಖುಷಿ ಕೇಳಕತ್ತಾಳಂತ ಇವತ್ತು. ಇಲ್ಲೇ ಮನೆ ಹತ್ರ ಭಾಳ ಅಂಗಡಿ ಅದಾವೆ ಕಬಾಬ್ ಅದು ಇದು. ಸೊ ಹಾಗಾಗಿ ನಾವು ತಿನ್ನಕತ್ತೇವೆ ನೋಡ್ರಿ. ಖುಷಿಗೆ ಊಟ ಮಾಡಿಸಿ ಹರೀಶ್ ಅವ್ರಿಗೆ ಊಟ ತೊಗೊಂಡು ಹೋಗಿ ಊಟ ಮಾಡಿ ಬರೋ ಮಠ 10-10:30 ಆಗಿಬಿಡ್ತು. ಬಂದ ಕೂಡಲೇ ನಮ್ಮ ಖುಷಿ ಕರ್ಕೊಂಡು ಮಕ್ಕೊಂಡೇ ಬಿಟ್ಟೆ, ಆಕೆ ನಿಂದಿರಲಿಲ್ಲ. The next day. ನೋಡ್ರಿ, ನಾ ಹೇಳ್ದಂಗೆ ನಾ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅದೀನಿ. ಅದು ಉಕ್ಕಿ ಬೀಳ್ತದಂತ ಪುಟ್ಟಿ ಇಟ್ಟಿದ್ದೆ, ಬಟ್ ಅದು ಅಷ್ಟಕ್ಕೊಂದೇನು ಉಬ್ಬಿದ್ದಿಲ್ಲ, ನಾರ್ಮಲಾಗಿ ಉಬ್ಬಿತ್ತು. ಬಟ್ ದೋಸೆ ಮಾತ್ರ ಚಲೋನ ಬಂದು, ದೋಸೆ ಹಿಟ್ಟು ಕರೆಕ್ಟಾಗಿ ಆಗಿತ್ತು. ಫ್ರೆಂಡ್ಸ್, ನಂದು ಈಗೆಲ್ಲ ಕೆಲಸ ಆತ. ಆಲ್ರೆಡಿ 11 ಗಂಟೆ ಆಗೈತಿ. ಈಗ ಟಿಫನ್ ಮಾಡಾಕತ್ತೀನಿ. ಬರ್ರಿ ಟಿಫನ್ ಮಾಡೋಣಂತ. ನೋಡ್ರಿ ದೋಸೆ ಚಲೋ ಬಂದವ ದೋಸೆ. ಎಲ್ಲ ಕೆಲಸ ಆಯ್ತು, ಟಿಫನ್ನು ಆಯ್ತು. ನಮ್ಮ ಖುಷಿನೂ ಮುಕ್ಕೊಂಡಾಳ. ಈಗ ಕೆದ್ದಳು ಮಠ ಏನೂ ಕೆಲಸ ಇಲ್ಲ. ಅರೆ ಮಠ ನಾನು ಸ್ವಲ್ಪ ಮುಕ್ಕೊಂಡ್ಬಿಡ್ತೇನೆ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಇನ್ನೂ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.